ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಯಾವ ಶತ್ರುಗೂ ಬರಬಾರ್ದು. ಜೇಮ್ಸ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಡೂಪ್ ಹಾಕಿ ಮಾಡಿದ್ದಾರೆ. ಆನಂದಾರಿ ಅಂತ ಕೇಳಿರ್ಬೋದು, ಮಾರಕಾಸ್ತ್ರ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಗ್ಗೆ ಗೊತ್ತು. ಸೊ ಅವ್ರದೇ ರೂಪದಲ್ಲಿರ್ತಕ್ಕಂಥ ಒಬ್ಬ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಂದ್ರೆ ಆನಂದ್ ಆರ್ಯನ್ ಅಂತ ಅವ್ರ ಹೆಸರು. ಕೈಲಾದ ಹೆಲ್ಪ್ ಮಾಡೋಣ, ಅವ್ರು ಕಷ್ಟದಲ್ಲಿದ್ದಾರೆ ಅನ್ಕೊಂಡು ನನ್ನ ಕರ್ಕೊಬಂದ್ರು. ಬಟ್ ಅಲ್ಲಿ ನೋಡಿದಾಗ ಇವರೇನ ಅವರು ಅಂತ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ರ ಇವರೇನ ಅವರು ಅಂತ ನೋಡ್ಬೇಕಾಗಿದೆ. ಆ ತರ ಪರಿಸ್ಥಿತಿಯಲ್ಲಿದ್ದಾರೆ. ಯಾರೋ ಯಾರೋ ಗೀಚಿ ಹೋದ. ಎಂತೆಂಥದೋ ವಿಡಿಯೋ ಮಾಡಿದ್ದೀನಿ, ಜೋಶಲ್ಲಿ ಮಾಡಿದ್ದೀನಿ, ಖುಷಿಯಿಂದ ಮಾಡಿದ್ದೀನಿ. ಆದರೆ ಈ ಥರದ ವಿಡಿಯೋ ಮಾಡುವಂಥ ಸ್ಥಿತಿ ಬರಬಾರ್ದು. ಬಟ್ ಆದರೆ ನಾನು ತುಂಬ ನೋವಲ್ಲಿ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ನೀವೆಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಗ್ಗೆ ಗೊತ್ತು. ಸೊ ಅವ್ರದೇ ರೂಪದಲ್ಲಿರ್ತಕ್ಕಂಥ ಒಬ್ಬ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಂದರೆ ಆನಂದ್ ಆರ್ಯನ್ ಅಂತ ಅವ್ರ ಹೆಸರು. ಬಟ್ ಅವ್ರನ್ನ ನಾನು ಫೋಟೋದಲ್ಲಿ ನೋಡಿದಾಗ ಏನು ಗಾಡ್ ಗಿಫ್ಟಪ್ಪ ಇದು, ಪುನೀತ್ ರಾಜ್ಕುಮಾರ್ ಥರನೇ ಇದ್ದಾರಪ್ಪ, ಪರಮಾತ್ಮನ ಥರನೇ ಕಾಣಿಸ್ತಲ್ಲ ಇವರು ಅಂತ ಎಷ್ಟೋ ಜನ ಖುಷಿ ಪಟ್ಟಿದ್ದುಂಟು. ಎಷ್ಟೋ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಆಮೇಲೆ ಪುನೀತ್ ರಾಜ್ಕುಮಾರ್ ಸರ್ ಜೇಮ್ಸಲ್ಲೂ ಮಾಡಿದ್ದಾರೆ ಅನ್ಸುತ್ತೆ. ಸೊ ಜೇಮ್ಸಲ್ಲೆಲ್ಲ ಮಾಡಿದ್ದಾರೆ. ಸೊ ಅಂಥ ವ್ಯಕ್ತಿ ನಿಮ್ಮ ಕಣ್ಮುಂದೆ ಇದ್ದಾರೆ. ಬಟ್ ನೀವು ಗುರ್ತಿಸೋಕ್ಕೂ ಆಗಲ್ಲ ಅವ್ರನ್ನ. ನಮ್ಮ ಜೊತೆ ಕೂತಿದ್ದಾರೆ ಅವರು, ಇವರೇ ಅವರು ಆನಂದ್ ಆರ್ಯನ್. ನಿಜವಾಗ್ಲೂ ನಾವಲ್ಲಿ ನೋಡ್ಕೊಂಡೇ ಬಂದಿದ್ದೀವಿ ಆ್ಯಕ್ಚುಲಿ. ಆನಂದ್ ಆರ್ಯನ್ ಅಂದರೆ ಈ ಥರ ಇದ್ದಾರೆ, ಪುನೀತ್ ರಾಜ್ಕುಮಾರ್ ಥರನೇ ಇದ್ದಾರೆ, ಅಪ್ಪು ಸರ್ ಥರನೇ ಇದ್ದಾರೆ. ಏನು ರೂಪ ಕೊಟ್ಟಿದ್ದಾರೆ ದೇವರು, ಮತ್ತು ಏನು ಟ್ಯಾಲೆಂಟ್ ಕೊಟ್ಟಿದ್ದಾರೆ, ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದಾರೆ, ಸಿನಿಮಾಗಳು ಮಾಡಿದ್ದಾರೆ. ಸೊ ಅವ್ರ ಮನೆಗೆ ನಾವು ಹೋಗ್ತಾ ಇದ್ವಿ ಅಂತ ಸರ್ ಕರ್ಕೊಬಂದರು, ಡೈರೆಕ್ಟರ್ ಸರು. ಏನೋ ಒಂದು ಅವ್ರ ಕೈಲಾದ ಹೆಲ್ಪ್ ಮಾಡೋಣ, ಅವ್ರು ಕಷ್ಟದಲ್ಲಿದ್ದಾರೆ ಅಂದ್ಕೊಂಡು ನಾನು ಕರ್ಕೊಬಂದರು. ಬಟ್ ಅಲ್ಲಿ ನೋಡಿದಾಗ ಇವರೇನ ಅವರು ಅಂತ ನಾವು ಇನ್ವೆಸ್ಟಿಗೇಷನ್ ಮಾಡಿದ ಥರ ಇವರೇನ ಅವರು ಅಂತ ನೋಡಬೇಕಾಗಿದೆ. ಆ ಥರ ಪರಿಸ್ಥಿತಿಯಲ್ಲಿದ್ದಾರೆ. ತುಂಬ ನೋವಾಗುತ್ತೆ ನಿಜವಾಗ್ಲೂ. ಸರ್ ಆ್ಯಕ್ಚುಲಿ ನೀವು ನನ್ನ ಎಷ್ಟೋ ವಿಡಿಯೋಗಳು ಮಾಡಿದ್ದೀನಿ. ಬಟ್ ನೀವು ಕರ್ಕೊಂಬಂದಂಥ ಜಾಗ ಇದೆಯಲ್ಲ ಭಾಳ ಬೇಜಾರಾಗ್ತಿದೆ. ಅವರು ಒಂದು ಮಾತಾಡೋರು ನಾನು ಬಂದ ತಕ್ಷಣ, ಶತ್ರುಗೂ ಬೇಡ ಈ ಕಾಯಿಲೆ. ನೀವು ನಿಮ್ಮ ಬಾಯಲ್ಲಿ ಅದೊಂದು ಮಾತು ಬಂತಲ್ಲ, ಶತ್ರುಗೂ ಬೇಡ ಈ ಕಾಯಿಲೆ ಅಂತ. ಬಟ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜು ಕವಿ ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ಇವತ್ತೊಂದು ದುಃಖದ ಸಂಗತಿ. ನಾನು 6 ತಿಂಗಳಿಂದ ನಿಜವಾಗ್ಲೂ ಮೀಟ್ ಆಗಬೇಕು ಬನ್ನಿ ಮಂಜು ಸರ್ ನಿಮ್ಮ ನೋಡೋಗ್ಬೇಕು ಅಂದರು. ಬಟ್ ನಾನು ನಿಜವಾಗ್ಲೂ ನಾನು ಈ ಪರಿಸ್ಥಿತಿಲಿ ಬಂದು ನಾನು ಇಂಟ್ರ್ಯೂ ಮಾಡೋಕ್ಕೆ ಕೂಡ ನನಗೆ ದೇವರಣೆಗೂ ಇಷ್ಟ ಇಲ್ಲ. ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಅದೇ ನನ್ನ ಮೊದಲೇ ಸರ್ ನಾನೊಂದು ಹೇಳ್ತೀನಿ, ಯಾವ ಶತ್ರುಗೂ ಬರಬಾರ್ದು ಈ ಥರ ಒಂದು ಪರಿಸ್ಥಿತಿ. ಜೇಮ್ಸಲ್ಲಿ ಕ್ಲೈಮ್ಯಾಕ್ಸಲ್ಲಿ ಡೂಪ್ ಹಾಕಿ ಮಾಡಿದ್ದಾರೆ. ಆನಂದಾರಿ ಅಂತ ಕೇಳಿರ್ಬೋದು, ಮಾರಕಾಸ್ತ್ರ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದಾರೆ, ಛಾಯಾ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದಾರೆ. ನನ್ನ ಒಂದು 2-3 ಪ್ರಾಜೆಕ್ಟಲ್ಲಿ ಆಲ್ಬಮ್ ಸಾಂಗ್ಸ್ ಮಾಡಿದ್ದಾರೆ. ಇನ್ನೊಂದು 2 ಸಿನಿಮಾ ಆಫರ್ ಬಂದಿತ್ತು. ಬಟ್ ಭಗವಂತ ಎಷ್ಟು ಕ್ರೂರಿ ಅಂತ ಅಂದರೆ ನಿಜವಾಗ್ಲೂ ನಾನು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದೆ. ಬಟ್ ಇವ್ರ ಪರಿಸ್ಥಿತಿ ನೋಡಿದಾಗ ನಿಜವಾಗ್ಲೂ ಹೇಳ್ತೀನಿ, ನನಗಿದ್ದು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಈ ವಿಡಿಯೋ ಅವ್ರಿಗೊಂದು ಸಹಾಯ ಆಗಲಿ ಅಂಥೇಳಿ ನನ್ನೆಲ್ಲ ಸ್ನೇಹಿತರಿಗೂ ನನ್ನನ್ನು ಎಷ್ಟೆಲ್ಲ ಇಷ್ಟಪಡೋರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಿವತ್ತು ಡಿ ಟ್ರೆಂಡ್ ಆಡಿಯೋ ಡಿ ಬಾಸ್ ರವರ ಸೆಲೆಬ್ರಿಟೀಸ್ಗಳ ಒಂದು ಆಡಿಯೋ ಚಾನಲ್ ವತಿಯಿಂದ ಬಂದಿರತಕ್ಕಂಥ ಫಸ್ಟ್ ರೆವಿನ್ಯೂ ಅಮೌಂಟನ್ನು ನಾನು ಇವರಿಗೆ ತಲುಪಿಸ್ತಾ ಇದ್ದೀನಿ. ದಯವಿಟ್ಟು ಇವರು ಆನಂದ್ ಎಮ್ ಅಂತ ಒಂದು ಸ್ಕ್ಯಾನರ್ ID ಬರುತ್ತೆ. ನನ್ನ ಸ್ನೇಹಿತರ ಒಂದು ಯೂಟ್ಯೂಬ್ ಚಾನಲ್ಗೆ ಇವರು ಆ ಸ್ಕ್ಯಾನರ್ ಹಾಕ್ತಾರೆ. ದಯವಿಟ್ಟು ವೀಕ್ಷಕರೇ, ತಮಗೆ ಎಷ್ಟು ಕೈಲಾಗುತ್ತೋ ಅಷ್ಟು ಸಹಾಯ ಮಾಡಿ. ಯಾಕೆಂದರೆ ನೋಡಿ, ದುಡ್ಡು ಇದ್ದಾಗ ಯಾರು ಬರ್ತಾರೆ, ದುಡ್ಡು ಇಲ್ದಾಗ ಯಾರು ಬರ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸ್ವಂತ ಹೆಂಡತಿ ಮಕ್ಕಳೇ ಈ ಪರಿಸ್ಥಿತಿ ನೋಡಿ ಬಿಟ್ಟು ಹೋಗಿದ್ದಾರೆ ಅಂತಂದರೆ ಮನುಷ್ಯನ ಜೀವನ ಏನೂ ಇಲ್ಲ. ಇವತ್ತು ಇರ್ತೀವಿ, ನಾಳೆ ಬೆಳಗ್ಗೆ ನಾವು ಇರ್ತೀವಿಲ್ಲೋ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಾನು ಡಿ ಬಾಸ್ ಅಪ್ಪಟ ಅಭಿಮಾನಿಯಾಗಿ ಸೆಲೆಬ್ರಿಟೀಸ್ಗಳಿಗೆ ಹೇಳ್ತಾ ಇದ್ದೀನಿ, ಡಿ ಬಾಸ್ರವರ ಡಿ ಟ್ರೆಂಡ್ ಆಡಿಯೋ ಸೆಲೆಬ್ರಿಟೀಸ್ಗಳ ವತಿಯಿಂದ ಬಂದಿರತಕ್ಕಂಥ ರೆವಿನ್ಯೂ ಫಸ್ಟ್ ಅಮೌಂಟನ್ನು ಆಲ್ರೆಡಿ ನಾನು ಇವ್ರಿಗೆ ತಲುಪಿಸಿದ್ದೀನಿ. ಅದನ್ನು ಪ್ರಸ್ತಾಪ ಮಾಡೋದು ಬೇಡ. ಯಾಕೆಂದರೆ ಡಿ ಬಾಸ್ ಅವರೊಂದು ಮಾತು ಹೇಳಿದರು, ಕೊಟ್ಟಿದ್ದನ್ನು ಯಾವತ್ತೂ ಅವ್ರ ಮುಂದೆ ಕೊಟ್ಟು ನೀವು ಫೋಟೋ ತೊಗೊಂಡು ಇದೆಲ್ಲ ಮಾಡಬೇಡಿ ಅಂತ ಹೇಳಿದರು. ಯಾಕೆ ಮಾಡಬೇಕಾದ ಅನಿವಾರ್ಯ ಬಂತು ಅಂದರೆ, ನಾನು ಮಾಡಿರೋ ಒಂದು ವಿಡಿಯೋದಿಂದ ಒಂದಷ್ಟು ಜನರು ಸಹಾಯ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಇದು ಮಾಡಿದೆ. ದಯವಿಟ್ಟು ನನ್ನ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ಈ ವಿಡಿಯೋ ಮಾಡಬಾರ್ದು, ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ವೀಕ್ಷಕರೇ, ನನ್ನ ಆತ್ಮೀಯ ಸ್ನೇಹಿತ
ತಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅಂತೇಳಿ ನನ್ನ ಪೇಜಲ್ಲಿ ಕೂಡ ಇವ್ರದ್ದು ಒಂದು ಸ್ಕ್ಯಾನರ್ ಐ ಡಿ ಹಾಕಿರ್ತೀನಿ. ತಮಗೆ ಎಷ್ಟು, ಯಾಕೆಂದರೆ ಪ್ರತಿ ವಾರ ಡಯಾಲಿಸಿಸ್ ಮಾಡಿಸ್ಬೇಕು, ವಾರಕ್ಕೆ 2 ಸರಿ ಡಯಾಲಿಸಿಸ್ ಮಾಡಿಸ್ಬೇಕು, ತಿಂಗಳಿಗೆ 8 ಸರಿ ಆಗುತ್ತೆ. ದಯವಿಟ್ಟು ಇಲ್ಲಿ ಯಾವುದೂ ಶಾಶ್ವತ ಅಲ್ಲ. ಪ್ರತಿಯೊಬ್ಬ ಮನುಷ್ಯ ಇವತ್ತು ನಾವು ಎಷ್ಟೇ ಕೋಟಿ ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಕೂಡ ನಾವು ಪ್ರವಾಸಿಗರು ಇವತ್ತು ಬಂದಿದ್ದೀವಿ. ಎಲ್ಲರೂ ಇವತ್ತು ತಮ್ಮ ಅಭಿನಯ ಮುಗಿಸ್ಕೊಂಡು ಮೇಲೆ ಹೋಗಲೇಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ ಸರ್, ತಮಗೆ ಎಷ್ಟು ಕಡೆ ಶೇರ್ ಆಗುತ್ತೆ ಅಷ್ಟು ಶೇರ್ ಮಾಡಿ ಅವ್ರು ಮತ್ತೆ ಚೇತರಿಸ್ಕೊಳ್ಳಿ ಅಂತೇಳಿ ನಾನು ಆ ತಾಯಿ ಚಾಮುಂಡೇಶ್ವರಿ ಹತ್ರ ಮನಸಾರೆ ಬೇಡ್ಕೊಳ್ತಾ ಇದ್ದೀನಿ. ಸ್ವಂತ ಹೆಂಡತಿ ಮಕ್ಕಳೇ ಬಿಟ್ಟು ಹೋಗಿದ್ದಾರಂತೆ. ನೋಡಿ ಎಂಥ ಪರಿಸ್ಥಿತಿ ಅಂದರೆ, ಒಂದು ವ್ಯಕ್ತಿತ್ವ ಮನುಷ್ಯ ಚೆನ್ನಾಗಿದ್ದು ದುಡಿಬೇಕಾದ್ರೆ, ಅವ್ರು ಶೋ ಮಾಡಬೇಕಾದ್ರೆ, ಇವೆಂಟ್ಗಳು ಮಾಡಬೇಕಾದ್ರೆ ಬೇಕಾದಷ್ಟು ದುಡಿದು ಮನೆಗೋಸ್ಕರ ದುಡಿದಿದ್ದಾರೆ. ಇವತ್ತು ಈ ಪರಿಸ್ಥಿತಿ ನೋಡಿಕೊಂಡು ಹೆಂಡತಿ ಮಕ್ಕಳೇ ಬಿಟ್ಟು ಹೋಗಿದ್ದಾರೆ ಅಂತಂದರೆ ಪ್ರಪಂಚ ಯಾವ ರೀತಿ ನೋಡಿ ಯಾವ ರೀತಿ ಬದಲಾಗಿದೆ ಅಂತಂದರೆ, ದುಡ್ಡಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದು ಇವತ್ತು ಗೊತ್ತಾಯಿತು. ನಾಳೆ ಎಲ್ಲರೂ ಒಂದಲ್ಲ ಒಂದಿನ ಹೋಗೋದೇ ವೀಕ್ಷಕರೇ. ದಯವಿಟ್ಟು ಆನಂದ್ಜಿ ನಾವಿದ್ದೀವಿ, ನಮ್ಮ ಜೊತೆ ಎಲ್ಲರೂ ಇದ್ದಾರೆ. ದಯವಿಟ್ಟು ನೀವು ಧೈರ್ಯವಾಗಿರಿ. ಜೀವನ ಭಾಳ ಇನ್ನೂ ಇದೆ. ನಿಮ್ಗೆ ದೇವರಲ್ಲಿ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ, ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಯಾವುದೇ ಧೃತಿಗೆಡಬೇಡಿ, ಆರಾಮಾಗಿ ಚೆನ್ನಾಗಿ ಊಟ ಮಾಡಿ. ನಿಮ್ಗೆ ಏನಾಗುತ್ತೆ, ಅವ್ರ ಫ್ರೆಂಡ್ಸ್ ಒಂದಿಬ್ಬರು ಇದ್ದಾರೆ, ಆಮೇಲೆ ಮೇಡಮ್ಮು ಪಾಪ ತಾಯಿಯ ಫ್ರೆಂಡ್ ಅಂತೆ, ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ. ಬಂದು ಸ್ವಂತ ಮಗನ ಥರ ನೋಡ್ಕೊತಾ ಇದ್ದಾಳಮ್ಮ. ನಿಮ್ಗೆ ದಯವಿಟ್ಟು ದೇವರಾಣೆಗಮ್ಮ, ಭಗವಂತ ನಿಮ್ಮನ್ನು ತುಂಬ ಕಾಪಾಡ್ತಾನೆ. ನಿಮ್ಗೆ ಅದೊಂದು ಪುಣ್ಯ ಸಿಗುತ್ತೆ. ದಯವಿಟ್ಟು ಅವ್ರು ನೋಡ್ಕೊಳ್ಳಿ ಅಮ್ಮ, ದಯವಿಟ್ಟು ನೋಡ್ಕೊಳ್ಳಿ. ನಿಜವಾಗ್ಲೂ ನನ್ನ ಕನಸಲ್ಲೂ ಈ ಪರಿಸ್ಥಿತಿಲಿದ್ದಾರೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿಲ್ಲ. ಬಂದು ನೋಡಿದ್ರೆ ನನಗೆ ಶಾಕ್ ಆಯಿತು. ತಮಗೆ ಕೈಲಾದ ಸಹಾಯ ಮಾಡಿ ಅಂತೇಳಿ ನಾನು ಮನಸಾರೆ ಮೀಡಿಯಾ ಮುಖಾಂತರ ನಾನು ಎಲ್ಲ ಮಾಧ್ಯಮ ಮಿತ್ರರಿಗೂ ಕೇಳ್ಕೊತಾ ಇದ್ದೀನಿ. ಹಾಗೆ ಎಲ್ಲರೂ ಅಪ್ಪು ಫ್ಯಾನ್ಸ್, ಯಾಕಂದರೆ ಅಪ್ಪಟ ಅಪ್ಪು ಅಭಿಮಾನಿಯವರು. ಪುನೀತ್ ರಾಜ್ಕುಮಾರ್ ಸರ್ ಅಂದರೆ ಒಂಥರ ಪ್ರಾಣ. ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಅವರು ಒಂದು, ನಾನು ಇವತ್ತು ಈ ಸಂದರ್ಭದಲ್ಲಿ ಶಿವಣ್ಣ ಸರ್ಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಗೀತಕ್ಕಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಶ್ವಿನಿ ಮೇಡಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಗೊತ್ತಿಲ್ಲ ಅವ್ರಿಗೆ, ನಿಜವಾಗ್ಲೂ ಹೇಳ್ತೀನಿ, ದೊಡ್ಡ ಮನೆಯವ್ರಿಗೆ ಗೊತ್ತಾದರೆ 100% ಸಹಾಯ ಮಾಡ್ತಾರೆ ಸರ್. ಅವರಿಗೆ ಗಮನಕ್ಕೆ ಬಂದಿಲ್ಲ ಇದು. 100% ಎಲ್ಲರೂ ಸಹಾಯ ಮಾಡಿ ಅಂತೇಳಿ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ಒಬ್ಬ ಕಲಾವಿದ, ಸರಸ್ವತಿ ತಾಯಿ ಮಕ್ಕಳು ನಾವೆಲ್ಲರೂ ಒಂದೇ. ಅವ್ರಿಗೆ ಬಂದಿದ್ದ ಪರಿಸ್ಥಿತಿ ನಾಳೆ ನಮಗೂ ಬರ್ಬೋದು. ದಯವಿಟ್ಟು ತಮ್ಮ ಕೈಲಾದ ಸಹಾಯ ಮಾಡಿ ಅಂತೇಳಿ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ವೀಕ್ಷಕರೇ, ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಇದು ಅವ್ರು ಹೇಳಿದ್ರು ಮೊದಲನೇದಾಗಿ, ಡಿ ಬಾಸ್ ಅಭಿಮಾನಿಗಳಾಗಲಿ, ಡಿ ಬಾಸ್ ಇವರಾಗಲಿ ಯಾರೇ ಒಬ್ರಿಗೆ ಕೊಟ್ಟದನ್ನ ಯಾವುದೇ ಫೋಟೋ ಶೋ ಮಾಡೋದು ಅಂಥದ್ದು ಅವಶ್ಯಕತೆ ಇಲ್ಲ. ಬಟ್ ಇದನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ. ಯಾಕೆ ಅಂತಂದರೆ ಇವ್ರು ಕೊಟ್ಟು ಹೋಗ್ಬೋದು, ಈಗ ಕೊಟ್ಟು ಇವತ್ತು ಏನೋ ಸ್ವಲ್ಪ ಏನೋ ಅವ್ರ ಕೈಲಾಯಿದ್ದು ಅವ್ರ ಮೊದಲನೇ ಪೇಮೆಂಟ್ನ ಕೊಟ್ಟು ಹೋಗ್ಬೋದು. ಬಟ್ ಇದು ವಿಷಯ ತಲುಪಲಿಲ್ಲ, ಇವ್ರು ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಇವ್ರ ಕಡೆಯಿಂದ ನಮಗೆ ಗೊತ್ತಾಯಿತು. ಸೊ ನಾವು ಅಟ್ಲೀಸ್ಟ್ ಒಂದು 4 ಜನಕ್ಕೆ ಗೊತ್ತಾದರೆ, ಇವ್ರನ್ನ ಕರೆಸಿ ಪ್ರೋಗ್ರಾಮ್ ನಡೆಸ್ಕೊಂಡಿದ್ದಂಥವ್ರು ಎಷ್ಟೋ ಜನ ಇರ್ತಾರೆ. ಹೌದಾ, ಇವ್ರು ಆನಂದ್ ಈ ರೀತಿ ಆಗಿದ್ದಾರೆ, ಆನಂದ್ ಅವ್ರಿಗೆ ಇಂಥ ಪರಿಸ್ಥಿತಿ ಬಂದಿದೆಯಾ, ಯಾರಿಗೂ ಗೊತ್ತಾಗಲ್ಲ. ಯಾರೇ ಆಗಲಿ ನನಗೆ ಹಸುವಿದೆ ಅಂತ ನಾನು ಹೇಳ್ಕೊಂಡ್ರೆ ಅಷ್ಟೇ ಜನಕ್ಕೆ ಗೊತ್ತಾಗುತ್ತೆ ಹೊರತು ನನ್ನ ಹೊಟ್ಟೆಲಿರೋ ಹಸುವು ನನಗಷ್ಟೇ ಗೊತ್ತಿರುತ್ತೆ. ಸೊ ಆ ಹಸುವು ಜನಕ್ಕೆ ಗೊತ್ತಾಗಲಿ. ಅಟ್ಲೀಸ್ಟು ನೀವು ಎಂತೆಂಥದಕ್ಕೋ ಕಳಿತೀರಾ, ಎಂತೆಂಥಕ್ಕೋ 10 ರೂಪಾಯಿ ಒಬ್ಬೊಬ್ಬ. ಎಷ್ಟೋ ಜನ ಡಿ ಬಾಸ್ ಅಭಿಮಾನಿಗಳಾಗಿರ್ಬೋದು, ಅಪ್ಪು ಸರ್ ಅಭಿಮಾನಿಗಳಾಗಿರ್ಬೋದು, ಯಾರೇ ಆಗಿರಲಿ. ಏಕೆಂದರೆ ಇವರು ಈ ಫೋಟೋ ಹಾಕ್ತೀನಿ ನೋಡಿ ಈ ವಿಡಿಯೋದಲ್ಲಿ, ಅವ್ರು ಹೆಂಗಿದ್ರು ಅಂದರೆ ತದ್ರೂಪ, ಅಪ್ಪು ಸರ್ ತದ್ರೂಪನೇ ಇದ್ದರು. ಸೊ ಅವರ ಅಭಿಮಾನಿ ಸಹ ಆಗಿದ್ರು. ಅದ್ರ ಜೊತೆಗೆ ಜೂನಿಯರ್ ಅಪ್ಪು ಸರ್ ಅಂತಲೇ ಎಷ್ಟೋ ವೇದಿಕೆಗಳಲ್ಲಿ ಅಲಂಕರಿಸ್ತಾ ಇದ್ರು. ಮತ್ತು ಸಿನಿಮಾಗಳಲ್ಲಿ ಇವ್ರು ಹೇಳ್ದಂಗೆ ತುಂಬ ಸಿನಿಮಾಗಳಲ್ಲಿ ಮಾಡಿದ್ರು. ಜೇಮ್ಸಲ್ಲಿ ಡೂಪ್ ಮಾಡಿದ್ರು ಅನ್ಸುತ್ತೆ, ಡೂಪ್ ಮಾಡಿದ್ರು. ಇಷ್ಟೆಲ್ಲ ಮಾಡಿದರೆ ದಯವಿಟ್ಟು ಎಂತೆಂಥದೋ ವಿಡಿಯೋ ನೋಡ್ತೀರಾ, ಎಂತೆಂಥದೋ ವಿಡಿಯೋ ಶೇರ್ ಮಾಡ್ತೀರಾ, ಎಂತೆಂಥದೋ ವಿಡಿಯೋನ ವ್ಯೂಸ್ ಕೊಡ್ತೀರಾ. ಈ ವಿಡಿಯೋಗೆ ವ್ಯೂಸ್ ಅಷ್ಟೇ ಅಲ್ಲ, ಬಟ್ ಈ ವಿಡಿಯೋದಲ್ಲಿ ವ್ಯೂಸ್ ಬೇಕಾಗಿಲ್ಲ ನನಗೆ, ಈ ವಿಡಿಯೋದಿಂದ ವ್ಯೂಸ್ ಬೇಕಾಗಿಲ್ಲ, ಜನಕ್ಕೆ ತಲುಪಿಸ್ಬಿಟ್ಟು ಅವ್ರಿಗೆ ಸಹಾಯ ಮಾಡಿ ಅಷ್ಟೇ. ಎಂತೆಂಥದ್ದು ವಿಡಿಯೋ ಶೇರ್ ಮಾಡಿಬಿಡ್ತೀರಾ ಅಂತ ಇದೊಂದು ವಿಡಿಯೋ ಶೇರ್ ಮಾಡಿ. ದಯವಿಟ್ಟು ಶೇರ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು, ಅಥವಾ ನಿಮ್ಮ ಹತ್ರ ಶಕ್ತಿ ಕಡಿಮೆ ಇದ್ದರೆ ಕಡಿಮೆ ಮಾಡಿ. ಜಾಸ್ತಿ ಇರೋರ್ತಾರಲ್ಲ, ಶಕ್ತಿ ತುಂಬ ಶಕ್ತಿವಂತರಾಗಿರ್ತಾರಲ್ಲ, ಅವ್ರ ಕಡೆಯಿಂದ ಜಾಸ್ತಿ ಸಹಾಯ ಆಗುತ್ತೆ. ಮತ್ತು ಡೈರೆಕ್ಟರ್ ಸರ್ ಹೇಳ್ದಂಗೆ ಶಿವಣ್ಣ ಅವ್ರಿಗೆ ಈ ವಿಷಯ ಗೊತ್ತಿರೋದಿಲ್ಲ ಅನಿಸುತ್ತೆ. ಶಿವಣ್ಣ ಆಗ್ಬೋದು, ಗೀತಕ್ಕ ಆಗ್ಬೋದು. ಸೊ ದಯವಿಟ್ಟು ನಿಮಗೆ ಈ ವಿಡಿಯೋ ತಲುಪಿದ ತಕ್ಷಣವೇ ಏನಾದರೂ ನೀವು ಮಾಡೇ ಮಾಡ್ತೀರಾ, ಅದು ಬಿಡಿ, ಅದು ಬೇರೆ ಪ್ರಶ್ನೆ. ಯಾಕೆಂದರೆ ನಿಮ್ಮದು ದೊಡ್ಡ ಮನೆ ಅಂತ ಹೆಸರಿಟ್ಟಿರೋದೇ ಅದಕ್ಕೆ. ಏನಾದರೂ ಕೈಲಾದಷ್ಟು ಸಹಾಯ ಮಾಡಿ ಆಮೇಲೆ ಜನಕ್ಕೆ ತಲುಪಿಸಿ. ಮತ್ತು ಅಪ್ಪು ಅಭಿಮಾನಿಗಳು ಎಸ್ಪೆಷಲಿ ದಯವಿಟ್ಟು ನೋಡಿ. ಏಕೆಂದರೆ ಸಾಕ್ಷಾತ್ ಅಪ್ಪು ಸರ್ ಥರ ಇದ್ದಂಥ ರೂಪ ಇದು. ಅವ್ರು ಹೋದ್ಮೇಲೆ ಇವ್ರನ್ನ ನೋಡಿ ಅಪ್ಪು ಸರ್ನ ನೆನಪಾಗ್ತಾ ಎಲ್ಲ ಪ್ರೋಗ್ರಾಮ್ ಇವೆಂಟ್ಗಳಿಗೆ ಕರೆಸ್ತಾ ಇದ್ರು ಸರ್. ಪ್ರತಿಯೊಂದು ಇವೆಂಟ್ಗೂ ಒಂದು ಯಾವ ಊರಲ್ಲಣ್ಣ ದೊಡ್ಡ ಇವೆಂಟ್ ಮಾಡಿದ್ದು ಅಪ್ಪುಜಿ? ದೊಡ್ಡ ಇವೆಂಟ್ ಮಾಡಿದ್ರಲ್ಲ ಯಾವ ಊರಲ್ಲಿ ರೀಸೆಂಟಾಗಿ? ಹಾವೇರಿಲಿ ಒಂದು ಇವೆಂಟ್ ಮಾಡಿದರು. ಆ ಕ್ರೌಡ್ ನೋಡ್ಬಿಟ್ರೆ ನಿಜವಾಗ್ಲೂ
ನಿಜವಾಗ್ಲೂ ಅವರು ಡ್ಯಾನ್ಸ್ ಇರ್ಬೋದು, ಸ್ಟೆಪ್ ಇರ್ಬೋದು, ನೀವು ಗೂಗಲ್ ಯೂಟ್ಯೂಬಲ್ಲಿ ನೋಡಿ ಅಷ್ಟು ಅದ್ಭುತವಾಗಿ ಅವರ ಅಭಿನಯ, ಅದು ಕಲಾ ಸರಸ್ವತಿ ಒಲ್ದಿತ್ತು ಅವರಿಗೆ. ದಯವಿಟ್ಟು ಕರುನಾಡಿನ ಜನತೆ ಕೇಳ್ಕೊತಾ ಇದ್ದೀನಿ, ತಮಗೆ ಕೈಲಾದ ಸಹಾಯ ಮಾಡಿ. ಅದು ನಿಮಗೆ ಕೈಲಾದರೆ ಸಹಾಯ ಮಾಡಿ, ಕೈಲಾಗಲಿಲ್ಲ ಅಂದರೆ ಸಹಾಯ ಮಾಡೋರಿಗೆ ನೀವು ಒಂದು ಮಾತು ತಿಳಿಸಿದ್ರು ಕೂಡ ಅವ್ರಿಗೆ ಸಹಾಯ ಆಗುತ್ತೆ.